We are entering into studying 2 Timothy, the last of the pastoral epistle. 2 ತಿಮೋತಿ ಕೊನೆಯ ಒಂದು ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ಈ ಒಂದು ಕುರುಬರಿಗೆ ಅಥವಾ ಸಭಾಪಾಲಕರ ಪತ್ರಿಕೆಯಾಗಿ ಈ ಪತ್ರಿಕೆಯನ್ನ ನಾವು ನೋಡುತ್ತೇವೆ. We looked at 1 Timothy, then we went to Titus, and then we are coming to 2 Timothy. ನಾವು 1 ತಿಮೋತಿ, ಅದಾದ ನಂತರ ತೀತನಿಗೆ ಬರೆದ ಪತ್ರಿಕೆ, ಅದಾದ ನಂತರ 2 ತಿಮೋತಿಯ ಪತ್ರಿಕೆಯನ್ನ ನಾವು ನೋಡುತ್ತಾ ಇದ್ದೇವೆ. We took that order because that's the order in which the letter was written. ಯಾಕೆ ಈ ಕ್ರಮ ಎಂಬುದಾಗಿ ನೋಡುವುದಾದರೆ ಬರೆದಿರುವಂತದ್ದು ಇದೇ ಕ್ರಮವಾಗಿತ್ತು. This is a very vibrant, challenging epistle. ಇದು ಬಹಳ ಬಹಳ ಉತ್ತಮವಾದಂತ ಮತ್ತು ನಮಗೆ ಸವಾಲನ್ನ ಗುರಿ ಮಾಡುವಂತ ಒಂದು ಪತ್ರಿಕೆಯಾಗಿ ನಾವು ಇದನ್ನ ನೋಡುತ್ತೇವೆ. The second epistle to Timothy was written from a dungeon, death cell. ಈ ಒಂದು 2 ತಿಮೋತಿ ಪತ್ರಿಕೆಯನ್ನ ಪೌಲನು ಆತನು ಒಂದು ಗುಹೆ ಅಥವಾ ಒಂದು ಕಾರಾಗೃಹ, ಒಂದು ಗುಹೆ ಹಾಗೆ ಇರುವಂತ ಒಂದು ಕಾರಾಗೃಹದಿಂದ ಆತನು ಬರೆದಿರುವಂತನಾಗಿದ್ದಾನೆ. It is we are going to look at the background of this letter today. ಈ ಪತ್ರಿಕೆ ಹಿನ್ನೆಲೆಯನ್ನ ಇಂದು ನಾವು ನೋಡಲಿಕ್ಕಿದ್ದೇವೆ. I am sure you and I can learn a lot from this epistle. ಈ ಪತ್ರಿಕೆಯಿಂದ ನಾವುಗಳು ಅನೇಕ ಸಂಗತಿಗಳನ್ನ ಕಲಿಯುತ್ತೇವೆ ಎಂಬುದಾಗಿ ನನಗೆ ಬಹಳ ಖಾತ್ರಿ ಇದೆ. If our heart is cold these days, this letter should challenge us. ನಮ್ಮ ಹೃದಯವು ತಣ್ಣಗೆ ಇರುವಂತಹ ಸ್ಥಿತಿಯಲ್ಲಿ ಇರುವುದಾದರೆ ಈ ಪತ್ರಿಕೆಯು ನಮ್ಮನ್ನ ಸವಾಲಿಗೆ ಗುರಿ ಮಾಡುವಂತದ್ದಾಗಿದೆ. It is the last of Paul's letters. ಪೌಲನು ಬರೆಯುವಂತ ಕೊನೆಯ ಪತ್ರಿಕೆಗಳಲ್ಲಿ ಈ ಪತ್ರಿಕೆ ಒಂದಾಗಿರುವಂತದ್ದಾಗಿದೆ. 1 Thessalonians was perhaps his first letter. 1 ಥೆಸಲೋನಿಕ ಪೌಲನು ಆತನು ಮೊದಲನೇದಾಗಿ ಬರೆದಿರುವಂತ ಪತ್ರಿಕೆ ಎಂಬುದಾಗಿ ತಿಳಿಸಬಹುದು. God has preserved that letter for our edification. ನಮ್ಮ ಒಂದು ಅಭಿವೃದ್ಧಿಗಾಗಿ, ಆತ್ಮಿಕವಾದಂತ ಅಭಿವೃದ್ಧಿಗಾಗಿ ಪೌಲನು ಆತನು ಪತ್ರಿಕೆಯನ್ನ ದೇವರು ಆತನ ಮುಖಾಂತರ ಬರೆಸಿದ್ದಾನೆ. Paul has written about 14 epistles if we include Hebrews. ಪೌಲನು ಆತನು 13 ಇಬ್ರಿಯರಿಗೆ ಬರೆದ ಪತ್ರಿಕೆಯನ್ನು ಆತನೇ ಬರೆದಿದ್ದಾನೆ ಎಂಬುದಾಗಿ ನಾವು ಎಣಿಸುವುದಾದರೆ 14 ಪತ್ರಿಕೆಯನ್ನು ಆತನು ಬರೆದಿದ್ದಾನೆ. I am sure Paul has written many more letters which is not the inspired letters in the canon. ಆದ್ರೆ ಆ ಪೌಲನು ಇನ್ನೂ ಹೆಚ್ಚಾಗಿರುವಂತ ಪತ್ರಿಕೆಗಳನ್ನ ಆತನು ಬರೆದಿರಬಹುದು. ಆದ್ರೆ ಅದು ದೇವರಾತ್ಮ ಪ್ರೇರಿತವಾದಂತ ಪತ್ರಿಕೆಯಾಗಿ ಅದು ಸತ್ಯವೇದದಲ್ಲಿ ಸೇರ್ಪಡಿಸಲೇ ಇರುವಂತ ಪತ್ರಿಕೆಗಳು ಅನೇಕ ಇರಬಹುದು. But this is the last inspired letter. ಆದ್ರೆ ದೇವರಾತ್ಮ ಪ್ರೇರಿತನಾಗಿ ಬರೆದಿರುವಂತ ಕೊನೆಯ ಪತ್ರಿಕೆ ಈ ಪತ್ರಿಕೆಯಾಗಿದೆ. The circumstance in connection with the writing of this last letter was very interesting and encouraging. ಈ ಒಂದು ಸ್ಥಿತಿಗತಿಗಳು ಈ ಕೊನೆಯ ಪತ್ರಿಕೆಯನ್ನು ಆತನು ಬರೆಯುವುದನ್ನು ನಾವು ನೋಡುವುದಾದರೆ ಬಹಳ ಆಶ್ಚರ್ಯಕರವಾಗಿಯೂ ಮತ್ತು ಉತ್ಸುಕತೆಯನ್ನ ಕೊಡುವಂತದ್ದು ಆಗಿದೆ. We don't get much information from the scriptures. ಈ ಪತ್ರಿಕೆ ಅಥವಾ ದೇವರ ವಾಕ್ಯದಿಂದ ನಮಗೆ ಹೆಚ್ಚಿನ ವಿವರಗಳು ನಮಗೆ ದೊರೆಯುವುದಿಲ್ಲ. But you can glean information from different epistles and the book of Acts. ಅಪೊಸ್ತಲರ ಕೃತ್ಯಗಳು ಮತ್ತು ಬೇರೆ ಪತ್ರಿಕೆಗಳಿಂದ ನಾವು ಅನೇಕ ಸತ್ಯಾಂಶಗಳನ್ನ ಅಲ್ಲಿಂದ ಇಲ್ಲಿಂದ ನಾವು ತೆಗೆದುಕೊಳ್ಳುವುದಾದ್ರೆ ನಮಗೆ ಸರಿಯಾದಂತ ಒಂದು ಚಿತ್ರಣ ಮಾಹಿತಿ ಸಿಗುತ್ತದೆ. But lot of the information about prisons, imprisonments we get from the early writers, other letters. ಈ ಒಂದು ಸೆರೆಮನಿಯಲ್ಲಿ ಯಾವ ರೀತಿಯಾದಂತ ವಾತಾವರಣ ಇತ್ತು ಎಂಬುದಾಗಿ ಬೇರೆ ಆ ಒಂದು ಕಾಲದಲ್ಲಿದ್ದಂತ ಬೇರೆ ಚರಿತ್ರಗಾರರು, ಬರಹಗಾರರು ಬರೆದಿರುವಂತದ್ದರ ಪತ್ರಿಕೆಗಳಲ್ಲಿ ನಾವು ನೋಡಬಹುದು. From the book of Acts we know that Paul was sent to prison in Rome. ಅಪೊಸ್ತಲರ ಕೃತ್ಯಗಳಲ್ಲಿ ನಾವು ನೋಡುತ್ತೇವೆ, ನಮಗೆ ತಿಳಿದಿದೆ ಪೌಲನನ್ನ ರೋಮಾ ಸರ್ಕಾರದ ಒಂದು ಸೆರೆಮನೆಯಲ್ಲಿ ಆತನನ್ನ ಇಟ್ಟಿದ್ದರು ಎಂಬುದಾಗಿ. The last we see him in the ending of Acts, he is in a Roman prison which was more like a house arrest. ಆತನು ಕೊನೆಯ ಒಂದು ಅಧ್ಯಾಯಗಳಲ್ಲಿ ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವುದಾದ್ರೆ ಆ ಪುಸ್ತಕ ಚರಿತ್ರೆ ಕೊನೆ ಆಗುವಂತದ್ದು ಆತನು ಒಂದು ಸೆರೆಮನೆಯಲ್ಲಿ ಒಂದು ಮನೆಯಲ್ಲಿ ಆತನು ಬಂಧನದಲ್ಲಿ ಇರುವ ಹಾಗೆ ಆತನಿದ್ದಾನೆ.
Then history says he appeared before Caesar. ಚರಿತ್ರೆ ಹೀಗೆ ತಿಳಿಸುತ್ತದೆ, ಆತನು ಕೈಸರನ ಮುಂದೆ ಆತನು ನಿಂತನು. But he was set free because the charges the Jews brought against him they couldn't prove. ಆತನನ್ನ ಬಿಡುಗಡೆ ಮಾಡಲಾಗಿತ್ತು, ಯಾಕೆಂದ್ರೆ ಯಹೂದ್ಯರು ತಂದಂತ ಆ ಒಂದು ಆರೋಪಣೆಗಳನ್ನ ಅವರು ಸಾಬೀತುಪಡಿಸುವುದಕ್ಕೆ ಸೋತು ಹೋದರು. Again he was going around and ministering the gospel of the Lord Jesus Christ. ಅದಾದ ನಂತರ ಆತನು ಯೇಸು ಕ್ರಿಸ್ತನ ಸುವಾರ್ತೆಯನ್ನ ಪ್ರಚುರಪಡಿಸುವಂತನು ಆತನು ಆದನು. As for us, we can understand that he went to Spain and preached there for a time. ಅದಾದ ನಂತರ ನಮಗೆ ಚರಿತ್ರೆಯಿಂದ ತಿಳಿದು ಬರುವುದೇನೆಂದ್ರೆ ಪೌಲನು ಆತನು ಸ್ಪೇನ್ ದೇಶಕ್ಕೆ ಹೋಗಿ ಅಲ್ಲಿ ಸುವಾರ್ತೆಯ ಸೇವೆಯನ್ನ ಆತನು ಮಾಡಿದನು. But he was arrested again at a time when there was a great persecution against Christians. ಕ್ರೈಸ್ತರಿಗೆ ಆದಂತ ದೊಡ್ಡದಾದಂತ ಒಂದು ಹಿಂಸೆಯ ನಡುವೆ ಆತನನ್ನ ಬಂಧನವನ್ನ ಮಾಡಿದರು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. See, during the first imprisonment time, ಮೊದಲನೇ ಒಂದು ಸೆರೆಮನೆ ವಾಸ ಸಮಯದಲ್ಲಿ the Romans looked at Christianity as a sect of Judaism. ರೋಮಾದಲ್ಲಿರುವಂತಹ ಜನರು ಅವರು ಈ ಒಂದು ಕ್ರಿಸ್ಟಿಯಾನಿಟಿ ಅಥವಾ ಕ್ರೈಸ್ತತ್ವವು ಅದು ಯೂದಾಯ ಧರ್ಮದ ಒಂದು ಅಂಗವಾಗಿದೆ ಎಂಬುದಾಗಿ ಅವರು ನೆನೆಸಿದರು. Of course, Judaism was a legalized religion. Jews had the freedom to worship and do their religious rituals in Jerusalem, in Israel, even though they were under Rome. ಈ ಒಂದು ಯಹೂದ್ಯರು ಅವರು ರೋಮ್ ಸರ್ಕಾರದ ಅಡಿಯಲ್ಲಿ ಇದ್ದರೂ ಸಹ ಆ ದೇವಾಲಯದಲ್ಲಿ ಅವರು ತಮ್ಮ ಒಂದು ಆರಾಧನೆಗಳನ್ನ, ಆಚಾರಗಳನ್ನ, ಪದ್ಧತಿಗಳನ್ನ ಅವರು ಮಾಡಬಹುದಾಗಿತ್ತು. Because they were a Rome legalized religion. ಯಾಕೆಂದ್ರೆ ರೋಮ್ ಸರ್ಕಾರವು ಅದು ಆಧಾರಿತ ಒಂದು ಧರ್ಮವನ್ನಾಗಿ ಅವರು ಪರಿಗಣಿಸಿದರು. But little later Rome was burned down. ಅದಾದ ನಂತರ ರೋಮ್ ಸರ್ಕಾರವು ಅದು ಪಟ್ಟಣವನ್ನು it was burned down. ರೋಮ್ ಪಟ್ಟಣವು ಅದು ಸುಟ್ಟು ಹೋಗಿರುವಂತದ್ದಾಗಿತ್ತು. And many people attributed that to Nero is the one who burned Rome. ಆ ಒಂದು ಪಟ್ಟಣವು ಸುಟ್ಟು ಹೋಗುವುದಕ್ಕೆ ಕಾರಣ ನೀರೋ ಅರಸನೇ ಎಂಬುದಾಗಿ ಅನೇಕರು ತಿಳಿಸಿದರು. And that he was blamed for such. So to avoid that blame, he blamed it on the Christians. ಆತನು ತನ್ನ ಮೇಲೆ ಬಂದಂತ ಆರೋಪಣೆಯನ್ನ ತೆಗೆದು ಹಾಕುವುದಕ್ಕೋಸ್ಕರ ಆತನು ಮಾಡಿದಂತ ಉಪಾಯವೇನೆಂದ್ರೆ ಆತನು ಕ್ರೈಸ್ತರ ಮೇಲೆ ಈ ಒಂದು ಆರೋಪಣೆಯನ್ನ ಹಾಕಿದನು. Then he proclaimed an indictment demanding that all Christians should be sought out everywhere in the empire as enemies of Rome and put to death. ಅದಾದ ನಂತರ ಈ ನೀರೋ ಅರಸನು ಆತನು ಎಲ್ಲೆಲ್ಲಿ ಕ್ರೈಸ್ತರಿದ್ದಾರೋ ಅವರೆಲ್ಲರನ್ನ ಹುಡುಕಿ ಅವರನ್ನ ನಾಶ ಮಾಡಬೇಕು ಎಂಬುದಾಗಿ ಆತನು ಹೊರಡಿಸಿದನು. So it was during this persecution that Paul was arrested again. ಈ ರೀತಿಯಾದಂತ ಹುಡುಕಿಯಲ್ಲಿ ಪೌಲನನ್ನ ಸೆರೆಮನೆಯಲ್ಲಿ ಹಾಕಿದರು. And in Rome he was confined in this dungeon which is called the Mamertine dungeon. ಮತ್ತು ಈ ಒಂದು ಮಾಮರ್ಟೈನ್ ಡಂಜನ್ ಎಂಬುದಾಗಿರುವಂತ ಸೆರೆಮನೆಯಲ್ಲಿ ಆತನನ್ನ ಬಂಧಿಸಿ ಹಾಕಿದರು. People who visit Rome even today can see this dungeon. ಈ ಒಂದು ಕಾರಾಗೃಹವನ್ನ ಈಗಲೂ ಜನರು ರೋಮ್ ಅಲ್ಲಿ ಅದನ್ನ ನೋಡಬಹುದು. If you go down into it, it is just bare walls, and in the ceiling there is a small hole. ಆ ಒಂದು ಕಾರಾಗೃಹವನ್ನ ನೀವು ನೋಡುವುದಾದ್ರೆ ಅದು ಗೋಡೆಗಳಿಂದ ಸುತ್ತಲ್ಪಟ್ಟಿರುವಂತದ್ದಾಗಿದ್ದು ಮೇಲಿನ ಒಂದು ರಂಧ್ರ ಮಾತ್ರ, ಒಂದು ಚಿಕ್ಕ ರಂಧ್ರ ಇರುವಂತದ್ದಾಗಿರುತ್ತದೆ. From there food is dropped and given. ಆ ಒಂದು ಚಿಕ್ಕ ರಂಧ್ರದಿಂದ ಆ ಒಂದು ಊಟವನ್ನ ಕೆಳಗೆ ಅವರು ಹಾಕಿ ಕೊಡುವಂತರಾಗಿರುತ್ತಾರೆ. There's no window, there's no way to see the outside world. ಕಿಟಕಿಗಳಿರುವುದಿಲ್ಲ, ಹೊರಗಿನ ಪ್ರಪಂಚವನ್ನ ಆ ಕಾರಾಗೃಹದಿಂದ ನೋಡುವುದಕ್ಕೆ ಸಾಧ್ಯವೇ ಇಲ್ಲ. Underneath the prison there is a river that flows. ಆ ಒಂದು ಕಾರಾಗೃಹದ ಕೆಳಗಡೆ ಒಂದು ನದಿಯು ಅದು ಹರಿಯುವಂತದಾಗಿರುತ್ತದೆ. With a small crack in the floor, you can see that water flowing, and it is very cold in that dungeon. ಮತ್ತು ಆ ಒಂದು
ನೆಲದಲ್ಲಿ ಯಾವುದಾದ್ರೂ ಒಂದು ಚಿಕ್ಕದಾದಂತ ಒಂದು ಕ್ರ್ಯಾಕ್ ಇರುವಂತದ್ದಾಗಿರುತ್ತದೆ, ಆ ಒಂದು ನೀರನ್ನ ನೋಡಬಹುದು ಮತ್ತು ರಾತ್ರಿ ಸಮಯದಲ್ಲಿ ಬಹಳ ತಂಪು ಇರುವಂತ ಚಳಿ ಆಗುವಂತ ಒಂದು ಸಂಗತಿ ಆಗಿರುತ್ತದೆ. You know, in chapter 4, Paul is telling Timothy, when you come, bring my cloak, that is the outer garment. 2 ತಿಮೋತಿ 4ನೇ ಅಧ್ಯಾಯದಲ್ಲಿ ತಿಮೋತಿಯನಿಗೆ ಪೌಲನು ಆತನು ತಿಳಿಸುತ್ತಾನೆ, ನನ್ನ ಮೇಲ್ಹೊದಿಕೆಯನ್ನ ನೀನು ತೆಗೆದುಕೊಂಡು ಬಾ ಎಂಬುದಾಗಿ. That gives us a clue how cold that dungeon was. ಅದು ನಮಗೆ ಈ ಒಂದು ಸುಳಿವನ್ನ ಅದು ಕೊಡುತ್ತದೆ, ಏನಂದ್ರೆ ಆತನು ಇದ್ದಂತ ಸ್ಥಳ ಕಾರಾಗೃಹವು ಬಹಳ ತಂಪು, ಒಂದು ಚಳಿ ಇರುವಂತ ಒಂದು ಸ್ಥಿತಿ ಎಂಬುದಾಗಿ. Now we don't know how long Paul remained in this dungeon. ಪೌಲನು ಎಷ್ಟು ಕಾಲ ಆ ಒಂದು ಕಾರಾಗೃಹದಲ್ಲಿ ಇದ್ದನು ಎಂಬುದಾಗಿ ನಮಗೆ ತಿಳಿದಿಲ್ಲ. But history shows that in AD 68 Nero died. ಚರಿತ್ರೆ ತಿಳಿಸುತ್ತದೆ, AD ಕ್ರಿಸ್ತ ಪೂರ್ವ 60ನೇ ಇಸವಿಯಲ್ಲಿ ನೀರೋ ಅರಸನು ಸತ್ತನು. 68ನೇ ಇಸವಿಯಲ್ಲಿ ನೀರೋ ಚಕ್ರವರ್ತಿ ಸತ್ತನು. So sometimes before that, possibly in AD 66 or 67, he was executed. AD 66 ಅಥವಾ 67 ನಲ್ಲಿ ಈತನನ್ನ ಶಿರಶ್ಛೇದನ ಮಾಡಿದರು ಎಂಬುದಾಗಿ ತಿಳಿಸಲ್ಪಡುತ್ತದೆ. He was led out to the Ostian road. There is a place there. ಆಸ್ಟಿಯನ್ ರಸ್ತೆ ಎಂಬ ಒಂದು ಸ್ಥಳ ಅಲ್ಲಿ ಇರುವಂತದ್ದಾಗಿದೆ. There he laid down his gray head on a great stone. ಒಂದು ದೊಡ್ಡ ಕಲ್ಲಿನ ಮೇಲೆ ತನ್ನ ಮುದಿ ತಲೆಯನ್ನ ಆತನು ಇಡುವಂತನಾಗಿರುತ್ತಾನೆ. In a moment, the executioner's axe decapitated him, removed his head. ಆ ಶಿರಶ್ಛೇದನ ಮಾಡುವವರು ಆ ಒಂದು ಕೊಡಲಿಯಿಂದ ಆತನ ತಲೆಯನ್ನ ಛೇದಿಸಿದರು. Paul was absent from the body and present with the Lord. ಪೌಲನು ಆತನು ದೇಹವನ್ನ ಬಿಟ್ಟು ಕ್ರಿಸ್ತನ ಸನ್ನಿಧಾನಕ್ಕೆ ಹೋದನು. It was during that last months in that dungeon that Paul wrote this letter. ಈ ಘಟನೆ ಆಗುವುದಕ್ಕಿಂತ ಕೆಲವು ತಿಂಗಳುಗಳು ಇರುವ ಸಮಯದಲ್ಲಿ ಪೌಲನು ಈ ಕೊನೆಯ ಪತ್ರಿಕೆಯನ್ನು ಆತನು ಬರೆಯುತ್ತಾನೆ. There's something tender about this letter written by this apostle. ಈ ಅಪೊಸ್ತಲನು ಬರೆದಿರುವಂತ ಈ ಪತ್ರಿಕೆಯಲ್ಲಿ ಏನೋ ಮೃದುವಾಗಿರುವಂತ ಒಂದು ಸಂಗತಿ ಇಲ್ಲಿ ನಾವು ನೋಡಬಹುದಾಗಿದೆ. He is writing this, his last words to his son in faith, Timothy. ನಂಬಿಕೆಯಲ್ಲಿ ಪೌಲನಿಗೆ ಮಗನಾಗಿರುವಂತ ತಿಮೋತಿಯನಿಗೆ ಪೌಲನು ಇದನ್ನು ಬರೆಯುತ್ತಿದ್ದಾನೆ ಈ ಪತ್ರಿಕೆಯನ್ನು. As we read this epistle, even though it is from the death cell, it is a triumphant message. ಆತನು ಆ ಒಂದು ಮರಣ ಹೊಂದುವುದಕ್ಕೆ ಇರುವಂತ ಒಂದು ಕಾರಾಗೃಹದಲ್ಲಿ ಇದ್ದರೂ ಸಹ ಜಯದ ಜೀವಿತವನ್ನ ಅಥವಾ ಜಯದ ಪತ್ರಿಕೆಯನ್ನ ಆತನು ಬರೆಯುತ್ತಿದ್ದಾನೆ. The theme of this letter is the importance of faithfulness to Christ in a day when everything is declining. ಈ ಒಂದು ದಿವಸಗಳಲ್ಲಿ ಈ ಒಂದು ಎಲ್ಲವೂ ಕೆಳಗಡೆ ಹೋಗುವಂತ ಒಂದು ಸ್ಥಿತಿ ಇರುವ ಒಂದು ಸಮಯದಲ್ಲಿ ಕ್ರಿಸ್ತನಿಗೆ ನಂಬಿಗಸ್ತರಾಗಿ ಜೀವಿಸುವುದಕ್ಕೆ ಪ್ರೋತ್ಸಾಹಿಸುವಂತ ಪತ್ರಿಕೆಯಾಗಿದೆ. Faithfulness to Christ. ಕ್ರಿಸ್ತನಿಗೆ ನಂಬಿಗಸ್ತರಾಗಿರುವಂತ ಒಂದು ಪತ್ರಿಕೆ. The first epistle to Timothy was more of teaching. ಮೊದಲನೇ ಪತ್ರಿಕೆ ತಿಮೋತಿಯನಿಗೆ ಬರೆದಂತದ್ದು ಅದು ಬೋಧನೆಯ ಪತ್ರಿಕೆಯಾಗಿತ್ತು. The second epistle is more like a prophecy. ಎರಡನೇ ಪತ್ರಿಕೆ ಒಂದು ಪ್ರವಾದನ ರೂಪವಾಗಿ ಬರೆಯುತ್ತಾನೆ. He is stirring up the hearts and minds of God's people for the end days. ಕೊನೆಯ ದಿವಸಗಳು ಅಂತ್ಯಕಾಲಗಳಲ್ಲಿ ಯಾವ ರೀತಿಯಾಗಿ ಜೀವಿಸಬೇಕೆಂಬುದಾಗಿ ದೇವಜನರ ಹೃದಯಗಳನ್ನ ಆತನು ಉತ್ತೇಜಿಸುವಂತನಾಗಿರುತ್ತಾನೆ. It's a deeply intimate letter. ಇದು ಬಹಳ ಹೃದಯಕ್ಕೆ ಹತ್ತಿರವಾದಂತ ಒಂದು ಪತ್ರಿಕೆಯಾಗಿ ನಾವು ನೋಡುತ್ತೇವೆ. Paul was chained and suffering and near his execution. ಪೌಲನು ಆತನು ಆ ಒಂದು ಚೈನ್ ಅಲ್ಲಿ ಇದ್ದು ಬಂಧನದಲ್ಲಿ ಇರುತ್ತಾನೆ. It is a testimony of man having invested his life in the cause of Christ. ಕ್ರಿಸ್ತನ ನಿಮಿತ್ತವಾಗಿ ಒಬ್ಬ ಮನುಷ್ಯನು ತನ್ನ ಜೀವನವನ್ನೇ ಹೂಡಿಕೆ ಮಾಡಿರುವಂತ ಒಂದು ಉದಾಹರಣೆಯಾಗಿ ನಾವು ನೋಡುತ್ತೇವೆ. Now he know that his time of departure has come.
ಈಗ ತನ್ನ ಸಮಯವು ಹೋಗುವುದಕ್ಕೆ ಬಂದಿದೆ ಎಂಬುದಾಗಿ ಆತನಿಗೆ ಅರ್ಥವಾಗಿದೆ. He want to pass on that commitment to a younger man who will carry the torch further. ಮತ್ತು ಈ ಒಂದು ಜವಾಬ್ದಾರಿಕೆಯನ್ನ, ಆ ಒಂದು ಬೆಳಕನ್ನ ಹಿಡಿದು ಮುಂದಕ್ಕೆ ನಡೆಸುವಂತ ಒಬ್ಬ ಯವನಸ್ಥನಿಗೆ ಅದನ್ನ ಬರೆಯುತ್ತಿದ್ದಾನೆ, ಕೊಡುವಂತನಾಗಿದ್ದಾನೆ. Timothy had been Paul's trusted co-worker for over 15 years. ಸುಮಾರು 15 ವರ್ಷಗಳ ಕಾಲ ನಂಬಿಗಸ್ತನಾದಂತ ಜೊತೆ ಕೆಲಸಗಾರನಾಗಿ ಪೌಲನಿಗೆ ತಿಮೋತಿಯನು ಕಾಣಿಸಿಕೊಂಡಿದ್ದಾನೆ. Timothy also proved his loyalty to Christ by this time. ಈ ಸಮಯದವರೆಗೆ ಆತನು ಅಂದ್ರೆ ತಿಮೋತಿಯನು ಆತನು ತಾನು ಕ್ರಿಸ್ತನಿಗೆ ಎಷ್ಟು ನಂಬಿಗಸ್ತನಾಗಿದ್ದಾನೆಂಬುದಾಗಿ ತೋರಿಸಿಕೊಟ್ಟಿದ್ದಾನೆ. He want to pass on that commitment to this younger man. ಆ ಒಂದು ಸಮರ್ಪಣೆಯನ್ನ ಯವನಸ್ಥನಾದಂತ ತಿಮೋತಿಯನಿಗೆ ಅದನ್ನ ಈಗ ಕೊಡುವಂತನಾಗಿದ್ದಾನೆ ಪೌಲನು. when we first meet Paul in the Damascus road, ಆ ಒಂದು ದಮಸ್ಕದ ದಾರಿಯಲ್ಲಿ ಪೌಲನನ್ನ ಮೊದಲನೇದಾಗಿ ನಾವು ನೋಡುವಾಗ, or when you look at Acts chapter 9:1, ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯವನ್ನ ನಾವು ನೋಡುವಾಗ, he was a man with the zeal for his religion, Judaism. ಯೂದ ಧರ್ಮದ ಕುರಿತಾಗಿ ಆತನಿಗೆ ಒಂದು ಕಿಚ್ಚಿನವನಾಗಿ ಆತನು ಓಡಾಡುತ್ತಿರುವಂತ ಒಬ್ಬ ಮನುಷ್ಯನನ್ನಾಗಿ ನೋಡುತ್ತೇವೆ. He was against Christians and Christ. ಕ್ರಿಸ್ತನಿಗೂ ಕ್ರೈಸ್ತರಿಗೂ ವಿರುದ್ಧವಾಗಿದ್ದಂತ ಒಬ್ಬ ವ್ಯಕ್ತಿಯಾಗಿ ಸೌಲನನ್ನ ನಾವು ನೋಡುತ್ತೇವೆ. But on the road to Damascus he met the Lord. ದಮಸ್ಕದ ದಾರಿಯಲ್ಲಿ ಸೌಲನು ಕರ್ತನನ್ನ ಆತನು ಭೇಟಿ ಮಾಡುತ್ತಾನೆ. And the thing is that his zeal never went down. ಆದರೆ ನಾವು ನೋಡುತ್ತೇವೆ ಆತನ ಆ ಒಂದು ಉತ್ಸುಕತೆ, ಆ ಒಂದು ಕಿಚ್ಚು ಅದು ತಣ್ಣಗಾಗಲೇ ಇಲ್ಲ. Only the object of his devotion changed. ಆತನಿಗೆ ಇದ್ದಂತ ಹೃದಯದ ಭಕ್ತಿ ಅದು ಬದಲಾವಣೆ ಆಯಿತು. Instead of against Christ, now he became zealous for Christ. ಆತನ ಕಿಚ್ಚು ವಿರುದ್ಧವಾಗಿ ಕ್ರಿಸ್ತನಿಗೆ ಇರುವಂತದ್ದಾಗಿತ್ತು. ಆದರೆ ಈಗ ಕ್ರಿಸ್ತನಿಗೋಸ್ಕರ ಕಿಚ್ಚು ಇದ್ದವನಾಗಿ ಆತನು ಹೋಗುವುದನ್ನ ನಾವು ನೋಡುತ್ತೇವೆ. He was a spiritually intelligent giant, at the same time a tender-hearted apostle. ಒಂದು ಆತ್ಮಿಕವಾಗಿ ಒಂದು ದೊಡ್ಡ ಗಾತ್ರದ ಮನುಷ್ಯನಾಗಿ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಹೃದಯದಲ್ಲಿ ಆತನು ಕರುಣೆಯುಳ್ಳವನಾಗಿರುವಂತ ವ್ಯಕ್ತಿಯನ್ನಾಗಿಯೂ ಕೂಡ ನಾವು ನೋಡುತ್ತೇವೆ. He was probably a short person from what we read about him. He was not a giant in physical thing. ಆತನು ದೈಹಿಕವಾಗಿ ಒಬ್ಬ ಗಾತ್ರವುಳ್ಳವನಾಗಿರುವಂತ ಮನುಷ್ಯನಾಗಿ ನಾವು ನೋಡುವುದಿಲ್ಲ. But spiritually he was a giant. ಆದ್ರೆ ಆತ್ಮಿಕವಾಗಿ ದೊಡ್ಡ ಮನುಷ್ಯನು ಆತನು ಆಗಿದ್ದನು. Now this man is aged and worn out from his hard race for God. ಆತನು ಕಠಿಣವಾದಂತ ಆ ಒಂದು ಓಟವನ್ನ ಕ್ರಿಸ್ತನಿಗೋಸ್ಕರ ಓಡಿರುವಂತ ಒಬ್ಬ ಈಗ ವಯಸ್ಸಾಗಿರುವಂತ ಒಬ್ಬ ಮನುಷ್ಯನನ್ನಾಗಿ ನಾವು ನೋಡುತ್ತೇವೆ. Now he is penning his final appeal to Timothy and to you and I to firmly hold on to the truth. ಈ ಒಂದು ಸತ್ಯವನ್ನ ಗಟ್ಟಿಯಾಗಿ ನೀವು ಹಿಡಿದುಕೊಳ್ಳಿರಿ ಎಂಬುದಾಗಿ ಪೌಲನು ಆ ತಿಮೋತಿಯನಿಗೂ ಮತ್ತು ನಮ್ಮ ದೇವಜನರಾದಂತ ನಮಗೂ ಕೂಡ ಆತನು ಅದೇ ಮಾತನ್ನ ತಿಳಿಸ್ತಾ ಇದ್ದಾನೆ. Dear ones, if you and I were in Paul's place, we would have collapsed long before. ನೀವುಗಳು ಪೌಲನ ಸ್ಥಾನದಲ್ಲಿ ನಾವಿರುವುದಾಗಿದ್ದರೆ ಯಾವಾಗಲೂ ನಾವು ಬಿದ್ದು ಹೋಗುತ್ತಿದ್ದೆವು. In 2 Corinthians 11:23-29, we read about his unbelievable suffering for Christ. 2 ಕೊರಿಂಥ 11ನೇ ಅಧ್ಯಾಯದಲ್ಲಿ ನಾವು ಆತನು ಹಾದು ಹೋದಂತ ಕಠಿಣವಾದಂತ ಸಂಕಷ್ಟಗಳನ್ನ ನಂಬಿಕೆಗೋಸ್ಕರ ನಾವು ನೋಡುತ್ತೇವೆ. In Galatians 6:17 he says, I have Christ's mark on my body. ಆ ಗಲಾತ್ಯದವರಿಗೆ ಬರೆದ ಪತ್ರಿಕೆ 6:7 ಆತನು ತಿಳಿಸುತ್ತಾನೆ, ಆ ಒಂದು ಕ್ರಿಸ್ತನ ಒಂದು ಗುರುತುಗಳು ನನ್ನ ದೇಹದಲ್ಲಿ ಇದೆ ಎಂಬುದಾಗಿ. I'm sure if we were to see Paul and ask him to remove his shirt, we will see stone marks all over his body. ಆತನು ತನ್ನ ಒಂದು ಬಟ್ಟೆಯನ್ನ ನೀನು ತೆಗೆದು ನಿನ್ನ ದೇಹವನ್ನ ತೋರಿಸು ಎಂಬುದಾಗಿ ಹೇಳುವಾಗ ಆ ಒಂದು ದೇಹದಲ್ಲಿ ಕ್ರಿಸ್ತನಿಗೋಸ್ಕರ ತೆಗೆದುಕೊಂಡಂತ ಕಲ್ಲಿನ ಪೆಟ್ಟುಗಳು ಆತನಲ್ಲಿ ನಾವು ನೋಡುತ್ತೇವೆ. If we read Philemon verse 9, please read Philemon verse 9.
ಫಿಲಮೋನನಿಗೆ ಬರೆದ ಪತ್ರಿಕೆ 9ನೇ ವಚನವನ್ನ ನಾವು ಓದೋಣ. ಹಾಗೆ ಆಜ್ಞಾಪಿಸದೆ ಮುದುಕನು ಈಗ ಕ್ರಿಸ್ತ ಯೇಸುವಿನ ನಿಮಿತ್ತ ಸೆರೆಯವನು ಆಗಿರುವ ಈ ಪೌಲನೆಂಬ ನಾನು ಪ್ರೀತಿಯ ನಿಮಿತ್ತ ನಿನ್ನನ್ನ ಬೇಡಿಕೊಳ್ಳುತ್ತೇನೆ. There Paul is calling himself an aged man. ಅಲ್ಲಿ ಪೌಲನು ನಾನು ಮುದುಕನು ಎಂಬುದಾಗಿ ಅಥವಾ ವಯಸ್ಸಾದವನು ಎಂಬುದಾಗಿ ತಿಳಿಸುತ್ತಿದ್ದಾನೆ. Actually, when we read about him, he was probably between 53 and 63 years old. ಆತನ ಒಂದು ವಯಸ್ಸನ್ನ ನಾವು ನೋಡುವುದಾದ್ರೆ 53-63 ಈ ವಯಸ್ಸಿನ ಒಳಗೆ ಆತನು ಇರುವಂತನಾಗಿದ್ದನು ಎಂಬುದಾಗಿ ನೋಡಬಹುದು. Today we don't consider that old age. ಆದ್ರೆ ಇಂದು ಅದನ್ನ ನಾವು ವಯಸ್ಸಾಗಿದೆ ಎಂಬುದಾಗಿ ತಿಳಿಸುವುದಿಲ್ಲ. But Paul was prematurely, he became old because of the hard suffering he endured for the cause of Christ. ಕ್ರಿಸ್ತನ ನಿಮಿತ್ತವಾಗಿ ಆತನು ಈ ಎಲ್ಲಾ ಕಷ್ಟ ಸಂಕಷ್ಟಗಳನ್ನ ಆತನು ಅನುಭವಿಸಿದ ಕಾರಣದಿಂದ ಬೇಗನೆ ಆತನು ವಯಸ್ಸಾಗಿ ಹೋದನು. And now he is turning this over, the baton is turning over to young Timothy. ಈಗ ಆ ಒಂದು ಬ್ಯಾಟನ್ ಅನ್ನ ಪೌಲನು ತಿಮೋತಿಯನಿಗೆ ಆತನು ಅದನ್ನ ವರ್ಗಾಯಿಸುವಂತನಾಗಿದ್ದಾನೆ. The church also was going through so much trouble under the Nero's persecution. ಸಭೆಯು ಸಹ ನೀರೋ ಆ ಒಂದು ಆತನ ಒಂದು ಕೈ ಕೆಳಗೆ ಹಾದು ಹೋಗುತ್ತಿರುವಂತ ಕಷ್ಟ ಸಂಕಷ್ಟಗಳಲ್ಲಿ ಇರುವಂತದ್ದಾಗಿತ್ತು. Rome has totally turned against Christianity under Nero. ನೀರೋ ಚಕ್ರವರ್ತಿಯ ಅಧಿಕಾರದಲ್ಲಿ ರೋಮ್ ಸರ್ಕಾರವು ಅದು ಸಂಪೂರ್ಣವಾಗಿ ಕ್ರೈಸ್ತರಿಗೆ ಅದು ವಿರುದ್ಧವಾಗಿರುವಂತದ್ದಾಗಿತ್ತು. Many were executed in lakhs. ಲಕ್ಷಾಂತರ ಕ್ರೈಸ್ತರನ್ನ ಅವರು ಕೊಂದು ಹಾಕಿದರು. They normally throw them to the lion or they will crucify them. ಅವರು ಈ ಕ್ರೈಸ್ತರನ್ನ ವಿಶ್ವಾಸಿಗಳನ್ನ ಅವರು ಒಂದು ಸಿಂಹದ ಗುಹೆಗೆ ಅಥವಾ ಶಿಲುಬೆಗೆ ಹಾಕಿಸಿ ಅವರನ್ನ ಸಾಯಿಸುತ್ತಿದ್ದರು. But Paul was a Roman citizen. ಆದ್ರೆ ಪೌಲನು ರೋಮ ಒಂದು ವ್ಯಕ್ತಿ ಆಗಿದ್ದನು. He had citizenship of Rome also. ಆತನು ರೋಮ ಪ್ರಜೆಯಾಗಿದ್ದನು. So he couldn't be thrown to the lion. ಆದುದರಿಂದ ಆತನನ್ನ ಆ ಒಂದು ಸಿಂಹದ ಗುಹೆಗೆ ಆತನನ್ನ ಹಾಕುವುದಕ್ಕೆ ಅದು ಅನುಮತಿ ಇರಲಿಲ್ಲ. And he couldn't be crucified also as a Roman citizen. ಮತ್ತು ರೋಮ ಪ್ರಜೆ ಆಗಿರುವ ಕಾರಣದಿಂದ ಆತನನ್ನ ಶಿಲುಬೆಗೆ ಕೂಡ ಹಾಕುವುದಕ್ಕೆ ಸಾಧ್ಯವಾಗುವುದಿಲ್ಲ. That is why he was beheaded with the sword. ಆದುದರಿಂದ ಖಡ್ಗದಿಂದ ಆತನ ಶಿರಚ್ಛೇದನವನ್ನ ಮಾಡಲಾಗಿತ್ತು. My dear brothers and sisters, I am ashamed to take a study of this book when I know how easy we have our Christian faith today. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಅಧ್ಯಯನವನ್ನ ನಾನು ತಿಳಿಸುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಯಾಕೆಂದರೆ ನಾವುಗಳು ಇರುವಂತ ಕ್ರೈಸ್ತ ಒಂದು ನಂಬಿಕೆಯ ಸ್ಥಿತಿ ಬಹಳ ಅನುಕೂಲವಾಗಿರುವಂತ ಸ್ಥಿತಿಗತಿಗಳಲ್ಲಿದ್ದೇವೆ. The Saul of Tarsus, who was a zealous man, and he breathed out, that is how he was. But the same zeal of Paul continued till the end. ಈ ಒಂದು ಸೌಲನ ಒಂದು ರೌದ್ರ ಬೆದರಿಕೆ ಯಾವ ರೀತಿಯಾಗಿ ಇತ್ತು, ಅದು ಮಾರ್ಪಾಡಾಗಿ ಅದೇ ಒಂದು ರೌದ್ರ ಅಥವಾ ಅದೇ ಒಂದು ಒಂದು ಕಿಚ್ಚು ಕ್ರಿಸ್ತನಿಗೋಸ್ಕರ ಆತನಲ್ಲಿ ಇರುವಂತದ್ದಾಗಿತ್ತು, ಮುಂದುವರಿಯಿತು. So in the midst of severe persecution against Christians, ಕ್ರೈಸ್ತರಿಗೆ ಆಗುತ್ತಿದ್ದಂತ ಬಹಳ ಕಠಿಣವಾದಂತ ಆ ಒಂದು ಕಷ್ಟ ಹಿಂಸೆಗಳ ಮಧ್ಯದಲ್ಲಿ, from outside, ಹೊರಗಿನಿಂದಲೂ, but inside there was widespread apostasy, even among the churches that Paul established. ಒಳಗಿನಿಂದಲೂ ನಾವು ನೋಡುತ್ತೇವೆ, ಅನೇಕರು ನಂಬಿಕೆಯನ್ನ ತೊರೆದು ಅವರು ಹೋಗುತ್ತಿರುವಂತದ್ದನ್ನ ನಾವು ನೋಡುತ್ತೇವೆ. ಪೌಲನು ಸ್ಥಾಪಿಸಿದ ಸಭೆಯಲ್ಲಿಯೂ ಸಹ ಅದು ಆಗುತ್ತಿರುವಂತದ್ದನ್ನ ನಾವು ನೋಡಬಹುದು. So this last letter is like a will letter, you know, a man writing his will before he die. Mrityu Patra, what do you call it in Kannada? I think so, Uncle. Mrityu Patra. Yeah, it's like a will letter. ಆ ಒಂದು ಕೊನೆಯ ಒಂದು ಮೃತ್ಯು ಆಗೋದಕ್ಕಿಂತ ಆ ಒಂದು ಪತ್ರವನ್ನ ಬರೆದಿಡುವ ಹಾಗೆ ಒಬ್ಬ ವ್ಯಕ್ತಿಯು ಪೌಲನು ಈ ಪತ್ರಿಕೆಯನ್ನ ಆತನು ಬರೆಯುವಂತನಾಗಿದ್ದಾನೆ. This is not his last words, but this is his last letter. ಇದು ಆತನ ಕೊನೆಯ ಮಾತುಗಳಲ್ಲ, ಆದ್ರೆ ಕೊನೆಯ ಪತ್ರಿಕೆ ಆಗಿದೆ.
what a person tells before he dies is normally considered very important. ಒಬ್ಬ ಮನುಷ್ಯನು ಕೊನೆಯದಾಗಿ ಆತನು ಮರಣ ಹೊಂದುತ್ತಿದ್ದ ಮುಂಚೆ ಆತನು ಹೇಳುವಂತ ಒಂದು ವಿಷಯ ಅದು ಬಹಳ ಮುಖ್ಯತ್ವವನ್ನು ಪಡೆದುಕೊಳ್ಳುತ್ತದೆ. Now if you look at his first letter, 1 Timothy 4:17, 1 ತಿಮೋಥಿ 4:17 ನಾವು ನೋಡುವುದಾದರೆ, when he writes about the rapture of the church, 1 Thessalonians uncle, I'm sorry, 1 Thessalonians 4:17, 1 ಥೆಸಲೋನಿಕ 4:17 ನಾವು ನೋಡುವುದಾದರೆ, ಸಭೆಯ ಎತ್ತಲ್ಪಡುವಿಕೆಯ ವಿಷಯವಾಗಿ ಆತನು ತಿಳಿಸುವಾಗ, read that 4:17. 1 ಥೆಸಲೋನಿಕ 4:17 ಓದಿಕೊಳ್ಳೋಣ. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನ ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಾಗಿ ನಾವು earlier when Paul was writing about the rapture, he was including himself. Now ಜೀವದಿಂದಿರುವ ನಾವು, he was hoping that Christ will come at his own lifetime. ಪೌಲನು ಆತನು ಈ ವಚನವನ್ನ, ಈ ಪತ್ರಿಕೆಯನ್ನ ಬರೆಯುವಾಗ ನಾವು ಅಂತರಿಕ್ಷದಲ್ಲಿ ಜೀವದಿಂದುಳಿರುವ ನಾವು ಎಂಬುದಾಗಿ ಆತನು ತನ್ನನ್ನೇ ಸೇರಿಸಿಕೊಂಡು ಆತನ ಸಮಯದಲ್ಲಿ ಕರ್ತನು ಬರಬಹುದು ಎಂಬುದಾಗಿರುವಂತ ನಿರೀಕ್ಷೆಯಲ್ಲಿ ಆತನು ಬರೆಯುತ್ತಿದ್ದನು. But now when he's writing 2 Timothy, ಆದ್ರೆ ಈಗ 2 ತಿಮೋಥಿ ಪತ್ರಿಕೆಯನ್ನು ಆತನು ಬರೆಯುವಾಗ, look at chapter 4 verse 6. 4:6 ಓದಿಕೊಳ್ಳೋಣ. ಯಾಕೆಂದರೆ ನಾನಂತೂ ಈಗಲೇ ಪಾನದ್ರವ್ಯವಾಗಿ ಅರ್ಪಿತನಾಗುತ್ತಾ ಇದ್ದೇನೆ, ನಾನು ಹೊರಟು ಹೋಗಬೇಕಾದ ಸಮಯವು ಸಮೀಪಕ್ಕೆ ಬಂದಿದೆ. So earlier he thought that Christ will come immediately and he will be raptured, but now his understanding has changed. He realized that his time to depart has come. ಪೌಲನಾತನು ಸಭೆ ಎತ್ತಲ್ಪಡುವ ಸಮಯದಲ್ಲಿ ನಾವುಗಳು ಆತನು ಒಳಗುಗೊಂಡಿ, ಅಂದ್ರೆ ಆತನು ಸಹ ಕರ್ತನು ಬರುವುದಕ್ಕೆ ಇನ್ನೇನು ಆಗಿದೆ ಎಂಬುದಾಗಿರುವಂತ ಸ್ಥಿತಿಯಲ್ಲಿ ಆತನು ಇದ್ದ. ಆದ್ರೆ ಈಗ ಆತನಿಗೆ ಅರ್ಥವಾಗಿದೆ, ಅದಾಗಲಿಲ್ಲ, ಆದ್ರೆ ಈಗ ನಾನು ಇಲ್ಲಿಂದ ಹೊರಟು ಹೋಗುವುದಕ್ಕೆ ಸಮಯ ಬಂದಿದೆ ಎಂಬುದಾಗಿ. When somebody says something last, it is considered very important. ಕೊನೆಯದಾಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಆತನು ಮಾತನ್ನ ಹೇಳುವುದಾದ್ರೆ ಅದು ಸಾಧಾರಣವಾಗಿ ಮುಖ್ಯವಾದಂತ ಮಾತುಗಳು ಎಂಬುದಾಗಿ ನಾವು ನೋಡುತ್ತೇವೆ. We know about the 7 sayings of the Lord from the cross. ಕರ್ತನಾದ ಯೇಸು ಕ್ರಿಸ್ತನ 7 ಮಾತುಗಳನ್ನ, ಹೇಳುವಿಕೆಗಳನ್ನ ನಾವು ನೋಡುತ್ತೇವೆ ಶಿಲುಬೆಯ ಮೇಲಿನಿಂದ ಆತನು ಹೇಳಿದಂತದ್ದು. We read about David's last words before he died. ದಾವೀದನು ಆತನು ಸಾಯೋದಕ್ಕಿಂತ ಮುಂಚೆ ಹೇಳುವಂತ ಮಾತುಗಳನ್ನ ನಾವು ಓದುತ್ತೇವೆ. You can read about some of the martyrs' last words before they were burned in stake. ಅವರನ್ನ ಜೀವ ಸಹಿತವಾಗಿ ಬೆಂಕಿಯಲ್ಲಿ ಹಾಕಿ ಸುಡುವುದಕ್ಕಿಂತ ಮುಂಚೆ ರಕ್ತಸಾಕ್ಷಿಗಳಾದಂತ ವಿಶ್ವಾಸಿಗಳ ಮಾತುಗಳನ್ನ ನಾವು ನೋಡುತ್ತೇವೆ. So 2 Timothy is the will letter of Paul, very personal. ಪೌಲನು ಆತ 2 ತಿಮೋಥಿಯನ್ನು ಬರೆಯುವಾಗ ಅದು ಮರಣವನ್ನ ಹೊಂದುವುದಕ್ಕಿಂತ ಮುಂಚೆ ಬರೆಯುವಂತ ಪತ್ರಿಕೆ ಬಹಳ ಹೃದಯಕ್ಕೆ ಹತ್ತಿರವಾದಂತ ಪತ್ರಿಕೆ. How Timothy might have read this when he received this, we can imagine. ಪೌಲನು ಈ ಒಂದು ಪತ್ರಿಕೆಯನ್ನ ಸ್ವೀಕರಿಸಿದಾಗ ಯಾವ ರೀತಿಯಾಗಿ ಇದನ್ನ ಆತನು ಓದಿರಬಹುದು ಎಂಬುದಾಗಿ ನಾವು ಊಹಿಸಬಹುದಷ್ಟೇ. His hands might have trembled when he read this last letter of his mentor, Apostle Paul. ಆತನನ್ನ ನಂಬಿಕೆಯಲ್ಲಿ ಬೆಳೆಸಿದಂತ ವ್ಯಕ್ತಿ ಅಪೊಸ್ತಲನಾದ ಪೌಲನು ಆತನು ಕೊನೆಯದಾಗಿ ಪತ್ರಿಕೆಯನ್ನ ಬರೆದಿರುವುದನ್ನು ನೋಡುವಾಗ ಅದು ಆತನ ಕೈಗಳು ನಡುಗಿರಬಹುದು. He might have preserved this letter with so much eager desire. ಈ ಪತ್ರಿಕೆಯನ್ನ ಆತನು ಅದನ್ನ ಎಷ್ಟು ಉತ್ಸುಕತೆಯಿಂದ ಅಥವಾ ಎಷ್ಟು ಸೂಕ್ಷ್ಮವಾಗಿ ಇದನ್ನ ಆತನು ಸಂರಕ್ಷಿಸಿರಬಹುದು. Even though his hands might have trembled when he read that the time of Paul's departure has come. ಆ ಒಂದು ಪತ್ರಿಕೆಯನ್ನ ಆತನು ಓದುವುದಕ್ಕಿರುವಾಗ ಪೌಲನ್ನು ಆತನು ಹೋಗುತ್ತಿದ್ದಾನೆಂಬುದಾಗಿರುವಂತ ಅರ್ಥೈಸುವಿಕೆಗೆ ಆತನಿಗೆ ಬಂತು. But when he read verse 7, it was a challenging strength for him. ಆದ್ರೆ 7ನೇ ವಚನವನ್ನ ಆತನು ಓದುವಾಗ ಆತನ ಅದು ಬಲಪಡಿಸಿರಬಹುದು. That he has finished his course, his faith, and he has finished his race. That would have challenged Timothy. ಆ ಒಂದು
ಕೊನೆಯ ಮಾತನ್ನ ನಾವು ನೋಡುವುದಾದರೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನ ಕಾಪಾಡಿಕೊಂಡಿದ್ದೇನೆ ಎಂಬುದಾಗಿ ಪೌಲನು ಆತನು ತಿಳಿಸುವಾಗ ಆತನನ್ನ ಅಂದ್ರೆ ತಿಮೋತಿಯನನ್ನ ಅದು ಬಹಳವಾಗಿ ಸವಾಲಿಗೆ ಒಳಗಾಗ ಮಾಡಿರಬಹುದು. When he read the verse 8 about a crown that is kept not only for Paul but for all those who love his appearing, Timothy's heart might have bubbled with joy. 8ನೇ ವಚನದಲ್ಲಿ ಪೌಲನು ತಿಳಿಸುವ ಆ ಒಂದು ನೀತಿವಂತರಿಗೆ ದೊರಕುವ ಜಯಮಾಲೆ ಆತನಿಗೂ ಮಾತ್ರವಲ್ಲ, ಆತನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವವರೆಲ್ಲರಿಗೂ ಆತನು ಕೊಡುವನು ಎಂಬುದಾಗಿರುವಂತ ಹೇಳುವಾಗ ಆತನ ಹೃದಯವು ಬಹಳ ಸಂತೋಷದಿಂದ ಅದು ಉಕ್ಕಿರಬಹುದು. And verse 9 says, come quickly, be diligent to come quickly. ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು ಎಂಬುದಾಗಿ 9ನೇ ವಚನದಲ್ಲಿ ತಿಮೋತಿಯನಿಗೆ ಪೌಲನು ತಿಳಿಸುತ್ತಾನೆ. How he would have eagerly responded to going and meeting him before he died. ಆತನನ್ನ ಅಂದ್ರೆ ಪೌಲನು ಆತನು ಮರಣವನ್ನು ಹೊಂದುವುದಕ್ಕಿಂತ ಮುಂಚೆ ಎಷ್ಟು ಬೇಗನೆ ಆತನು ಹೋಗಿ ಆತನನ್ನ ಭೇಟಿ ಮಾಡುತ್ತೇನೆ ಎಂಬುದಾಗಿ ಆತನು ಉತ್ಸುಕತೆಯಿಂದ ಒಂದು ಆಸಕ್ತಿಯಿಂದ ಆತನು ಹೋಗಿರಬಹುದು. While many has left Paul at this time of the greatest trial in his life, ಪೌಲನ ಅತಿ ದೊಡ್ಡ ಸಂಕಷ್ಟದಲ್ಲಿ ಅನೇಕರು ಆತನನ್ನ ಕೈ ಬಿಟ್ಟಿರುವಂತ ಸಮಯದಲ್ಲಿ, and Timothy was told in chapter 1 verse 8 not to be ashamed of him. 1ನೇ ಅಧ್ಯಾಯದ 8ನೇ ವಚನದಲ್ಲಿ ಆತನ ಕುರಿತಾಗಿ ನಾಚಿಕೆ ಪಡಬೇಡ ಎಂಬುದಾಗಿ ಆತನು ಅವನಿಗೆ ತಿಳಿಸುತ್ತಾನೆ. Nobody would like to go and visit a death sentenced criminal in a dungeon before his death. ಆ ಒಂದು ಕಾರಾಗೃಹದಲ್ಲಿ ಮರಣ ದಂಡನೆಯನ್ನ ಇನ್ನೇನು ಅನುಭವಿಸುತ್ತಿದ್ರು ಇರುವಂತ ಒಬ್ಬ ಕೈದಿಯನ್ನ ಯಾರು ಸಹ ಹೋಗಿ ನೋಡುವುದಕ್ಕೆ ಇಷ್ಟಪಡುವುದಿಲ್ಲ. Even when our Lord was taken to the cross, even the disciples ran away. ಕರ್ತನಾದ ಯೇಸು ಕ್ರಿಸ್ತನನ್ನು ಸಹ ಶಿಲುಬೆಗೆ ಹಾಕುವುದಕ್ಕೆ ಆತನನ್ನ ಕರೆದುಕೊಂಡು ಹೋದಾಗ ಆ ಶಿಷ್ಯರು ಸಹ ಓಡಿ ಹೋದರು. Here Paul is also telling that everybody left me, only Luke is with me, verse 11 of chapter 4. 11ನೇ ವಚನದಲ್ಲಿ ನಾವು ಓದುತ್ತೇವೆ, ಮಾರ್ಕನನ್ನು ಸಂಗಡ ಕರ್ಕೊಂಡು ಬಾ, ಅವನು ನನಗೆ ನನ್ನ ಸೇವೆಗೆ ಉಪಯುಕ್ತನಾಗಿದ್ದಾನೆ, ಬೇರೆ ಎಲ್ಲರೂ ಸಹ ನನ್ನನ್ನು ತೊರೆದಿದ್ದಾರೆ ಎಂಬುದಾಗಿ ಆತನು ತಿಳಿಸುತ್ತಾನೆ. He says Luke is the only one who is with me. ಲೂಕನು ಮಾತ್ರ ನನ್ನ ಜೊತೆ ಇದ್ದಾನೆ. See, Luke was a Gentile. ಲೂಕನು ಆತನು ಅನ್ಯನಾಗಿದ್ದನು. All the Jews, his own people, many of them left him. ಅನೇಕರು ಯಹೂದ್ಯರು ಅವರು ಆಗಿದ್ದರು, ಅವರು ಆದ್ರೆ ಆತನನ್ನ ಬಿಟ್ಟು ಹೋದರು. No one stood with him. Some went for other ministry, but some willingly, purposefully left Paul. ಬೇರೆಯವರು ಬೇರೆ ಸೇವೆಗಳಿಗೋಸ್ಕರ ಅವರು ಹೋದರು, ಆದ್ರೆ ಪೌಲನನ್ನ ಬೇಕೆಂದಲೇ ಬಿಟ್ಟು ಹೋದಂತ ಅನೇಕರು ಇದ್ದರು. He had the similar experience that our Lord had after the Gethsemane. ಆ ತೋಟದಲ್ಲಿ ಆದಂತ ಅನುಭವ, ಅದೇ ರೀತಿಯಾದಂತ ಅನುಭವ ಪೌಲನು ಸಹ ಅನುಭವಿಸಿದನು. In the first imprisonment he says, I was delivered out of the mouth of the lion, chapter 4 verse 16 and 17. 4, 16, 17ನೇ ವಚನದಲ್ಲಿ ಪೌಲನು ಆತನು ಮೊದಲನೆಯ ಒಂದು ಸೆರೆಮನೆ ವಾಸದಿಂದ ಸಿಂಹದ ಬಾಯೊಳಗಿಂದ ತಪ್ಪಿಸಿದನು ಎಂಬುದಾಗಿ ಆತನು ತಿಳಿಸುತ್ತಾನೆ. The lion is a reference to Emperor Nero. ಆ ಸಿಂಹ ಎಂಬುದಾಗಿ ಹೇಳುವಾಗ ಒಂದು ನೀರೋ ಚಕ್ರವರ್ತಿಯ ಸಂಗತಿಯಾಗಿದೆ. So even the first imprisonment he was delivered. In the second there was no hope for an acquittal. ಮೊದಲನೆಯ ಒಂದು ಸೆರೆಮನೆ ವಾಸದಿಂದ ಆತನು ತಪ್ಪಿಸಿಕೊಂಡನು, ಆದರೆ ಎರಡನೆಯ ಬಾರಿ ಆತನನ್ನ ಸಂರಕ್ಷಿಸುವುದಕ್ಕೆ ಯಾರಿಲ್ಲ. He knows his end is at hand. ಆತನ ಒಂದು ಕೊನೆ ಬಂದಿದೆ ಎಂಬುದಾಗಿ ಆತನಿಗೆ ತಿಳಿದಿತ್ತು. Most of his friends have turned against him. ಅನೇಕ ಸ್ನೇಹಿತರಾಗಿದ್ದಂತವರು ಆತನನ್ನ ವಿರುದ್ಧವಾಗಿ ಹೋಗಿದ್ದಾರೆ. Some have forsaken him. ಆತನನ್ನ ಕೆಲವರು ಬಿಟ್ಟು ಬಿಟ್ಟಿದ್ದಾರೆ. This is the background in which Paul is telling Timothy, come quickly. ಈ ಒಂದು ಹಿನ್ನೆಲೆಯಲ್ಲಿ ಈ ಎಲ್ಲಾ ಘಟನೆಗಳು ಆಗುತ್ತಿರುವಂತ ಸಮಯದಲ್ಲಿ ಪೌಲನು ತಿಮೋತಿಯನಿಗೆ ಹೇಳುತ್ತಿದ್ದಾನೆ, ನನ್ನ ಬಳಿಗೆ ಬೇಗ ಬರುವುದಕ್ಕೆ ಪ್ರಯತ್ನ ಮಾಡು ಎಂಬುದಾಗಿ. He is longing for some spiritual fellowship. ಆತನು ಆತ್ಮಿಕವಾದಂತ ಅನ್ಯೋನ್ಯತೆಗೋಸ್ಕರ ಹುಡುಕುತ್ತಿದ್ದಾನೆ. Bring the clock gives a statement about how cold that horrible Roman dungeon was.
ಆ ಒಂದು ಮೇಲಂಗಿಯನ್ನ ನನ್ನ ಬಳಿಗೆ ನೀನು ತೆಗೆದುಕೊಂಡು ಬಾ ಎಂಬುದಾಗಿ ಹೇಳುವಾಗ ಆ ಒಂದು ರೋಮ್ ಕಾರಾಗೃಹ ಎಷ್ಟು ಕಠಿಣವಾಗಿರುವಂತ ಚಳಿ ಹಿಮ ಇರುತ್ತದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. When we study Paul's prison epistles, he never complained about his terrible condition. ಈ ಪೌಲನ ಒಂದು ಕಾರಾಗೃಹದ ಪತ್ರಿಕೆಗಳನ್ನ ನಾವು ಓದುವಾಗ ಆತನು ಯಾವ ಒಂದು ಕಷ್ಟದಲ್ಲಿ ಹಾದು ಹೋಗುತ್ತಿದ್ದಾನೆಂಬುದಾಗಿ ಆತನು ತಿಳಿಸುವುದಿಲ್ಲ. He very seldom he asked for prayer for deliverance. ಆ ಒಂದು ಕಾರಾಗೃಹದಿಂದ ನನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಕನಿಷ್ಠವಾಗಿ ಆತನು ಕೇಳಿಕೊಳ್ಳುತ್ತಾನಷ್ಟೇ. His prayers for the prison epistles were all spiritual matters. ಆತನ ಒಂದು ಸೆರೆಮನೆಯಿಂದ ಬರೆದಿರುವಂತ ಎಲ್ಲಾ ಪತ್ರಿಕೆಗಳು ಆತನ ಪ್ರಾರ್ಥನೆಯನ್ನ ನಾವು ನೋಡುವುದಾದರೆ ಎಲ್ಲವೂ ಆತ್ಮಿಕವಾಗಿರುವಂತ ಅಭಿವೃದ್ಧಿಗೋಸ್ಕರ ಪ್ರಾರ್ಥನೆ ಮಾಡುವಂತದ್ದೇ ಆಗಿದೆ. Oh, how different is our prayers today. ಆದರೆ ನಮ್ಮ ಪ್ರಾರ್ಥನೆಗಳು ಎಷ್ಟು ವಿಭಿನ್ನವಾಗಿ ವಿರುದ್ಧವಾಗಿದೆ. Our prayers are mostly for physical things. ನಮ್ಮ ಪ್ರಾರ್ಥನೆಗಳು ಅನೇಕ ಬಾರಿ ಅದು ದೈಹಿಕವಾದಂತ ಸಂಗತಿಗಳಿಗೆ ಮಾತ್ರ ಆಗಿದೆ. I am not saying don't pray for sickness, healing or anything. I am not saying don't, but that is majority of our prayer today. ದೈಹಿಕವಾದಂತ ವಿಷಯಗಳಿಗೆ ಗುಣಮುಖವಾಗುವುದಕ್ಕೆ ಪ್ರಾರ್ಥನೆ ಮಾಡಬಾರದು ಎಂಬುದಾಗಿ ನಾನು ತಿಳಿಸುತ್ತಿಲ್ಲ. ಆದರೆ ಅನೇಕ ಪ್ರಾರ್ಥನೆಗಳ ವಿಷಯಗಳೇ ಅಷ್ಟೇ ಆಗಿರುವಂತದ್ದಾಗಿದೆ. But you read Paul's prayers from the prison epistles and it will challenge us. ಆ ಒಂದು ಸೆರೆಮನೆಯ ಪತ್ರಿಕೆಗಳಿಂದ ಆತನ ಪ್ರಾರ್ಥನೆಗಳನ್ನ ನಾವು ನೋಡುವುದಾದ್ರೆ ಅದು ನಮ್ಮನ್ನ ಸವಾಲಿಗೆ ಗುರಿ ಮಾಡುತ್ತದೆ. In Philemon verse 22 only there is one reference. Please read that. ಫಿಲೆಮೋನ್ ಆ ಪತ್ರಿಕೆಯಲ್ಲಿ ಒಂದು ವಿಷಯ ಅಲ್ಲಿ ತಿಳಿಸಲ್ಪಟ್ಟಿದೆ. Verse 22. 22ನೇ ವಚನದಲ್ಲಿ, ಇದಲ್ಲದೆ ದೇವರು ನಿನ್ನ ಪ್ರಾರ್ಥನೆಗಳನ್ನ ಕೇಳಿ ನನ್ನನ್ನ ನಿಮ್ಮ ಬಳಿಗೆ ಬರುವುದಕ್ಕೆ ಅನುಗ್ರಹಿಸುವೆನೆಂದು ನನಗೆ ನಿರೀಕ್ಷೆ ಉಂಟು. ಆದ ಕಾರಣ again he is not asking them to pray, he is telling by your prayer I will be delivered. ಆತನು ಪ್ರಾರ್ಥನೆ ಮಾಡಿರಿ ನನ್ನನ್ನ ಬಿಡುಗಡೆ ಮಾಡುವುದಕ್ಕೆ ಎಂಬುದಾಗಿ ಅಲ್ಲ, ನಿಮ್ಮ ಪ್ರಾರ್ಥನೆಯಿಂದ ಒಂದು ವೇಳೆ ಬಿಡುಗಡೆ ಆಗುತ್ತದೇನೋ ಎಂಬ ನಿರೀಕ್ಷೆ ಉಂಟು ಎಂಬುದಾಗಿ. And even from that prison what was he doing? ಆ ಒಂದು ಸೆರೆಮನೆಯಿಂದ ಆತನು ಏನು ಮಾಡುತ್ತಿದ್ದನು? He was praying. ಆತನು ಪ್ರಾರ್ಥಿಸುತ್ತಿದ್ದನು. He was writing epistles. ಆತನು ಪತ್ರಿಕೆಗಳನ್ನ ಬರೆಯುತ್ತಿದ್ದನು. And these became preserved and made available to us as the word of God. ಈ ಪತ್ರಿಕೆಗಳು ನಮಗೆ ಶೇಖರಿಸಲ್ಪಟ್ಟು ನಮಗೆ ದೇವರ ವಾಕ್ಯವಾಗಿ ಅದು ನಮಗೆ ಬಂದಿದೆ. So in closing this background of the epistle, ಈ ಪತ್ರಿಕೆ ಹಿನ್ನೆಲೆಯನ್ನ ನಾನು ಮುಗಿಸುವುದಕ್ಕಿಂತ ಮುಂಚೆ he is encouraging Timothy in his ministry in Ephesus. ಎಫೆಸದಲ್ಲಿ ತಿಮೋಥಿಯನ್ನು ಮಾಡುತ್ತಿರುವಂತ ಸೇವೆಯನ್ನ ಪ್ರೋತ್ಸಾಹಿಸುವುದಕ್ಕೋಸ್ಕರ and he is telling them to overcome hardship in the ministry. ಆ ಸೇವೆಯಲ್ಲಿ ಆಗುವಂತ ಕಷ್ಟಗಳನ್ನ ಯಾವ ರೀತಿ ಎದುರಿಸಬೇಕು ಎಂಬುದಾಗಿ ಆತನನ್ನ ಎನ್ಕರೇಜ್ ಮಾಡುತ್ತಿರುವುದಾಗನೆ. You can see a key verse in this epistle when you read chapter 2 verse 15. 2 ತಿಮೋಥಿ 2:15 ನಾವು ನೋಡುವುದಾದ್ರೆ ಅಲ್ಲಿ ಮುಖ್ಯವಾದಂತ ಒಂದು ವಚನವನ್ನ ನಾವು ನೋಡುತ್ತೇವೆ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು, ಅವಮಾನಕ್ಕೆ ಗುರಿಯಾಗದ ಕೆಲಸದವನು, ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನು ಆಗಿರು. So this is probably the key verse that he is telling Timothy. ಇದು ಈ ಪತ್ರಿಕೆಯಲ್ಲಿ ಮುಖ್ಯವಾದಂತ ಒಂದು ವಚನವಾಗಿ ಸಾರಾಂಶವಾಗಿ ಆತನು ಇಲ್ಲಿ ತಿಮೋಥಿಯನಿಗೆ ತಿಳಿಸುತ್ತಿದ್ದಾನೆ. Most of the second epistles, whether it is 2 Thessalonians, 2 Timothy, 2 Peter, all these are challenging us to be committed to God. ಈ ಎರಡನೆಯ ಪತ್ರಿಕೆಗಳೆಲ್ಲವೂ ಸಹ ನಮಗೆ ಆ ಒಂದು ಸವಾಲಿಗೆ ಅದು ತಿಳಿಸುವಂತಹ ವಿಷಯವೇನೆಂದರೆ ನಾವು ದೇವರಿಗೆ ಸಮರ್ಪಕರಾಗಿ ನಾವು ಜೀವಿಸಬೇಕು ಎಂಬುದಾಗಿ. In contrast to 1 Timothy, 1 ತಿಮೋಥಿ ಪತ್ರಿಕೆಯಲ್ಲಿ ಇರುವಂತ ಸಂಗತಿಗಳಿಗೆ ವಿಭಿನ್ನವಾಗಿ in the 2 Timothy time there was a departure, as collective there was a departure in the churches. ಸಭೆಯಲ್ಲಿ ಒಂದು ಗುಂಪುಗಳಾಗಿ ಜನರು ಹೊರಗೆ ಹೋಗುವಂತದ್ದನ್ನ ನಾವು ನೋಡಬಹುದು. They become cold and indifferent. ಅವರು ತಣ್ಣಗೆ ಆಗಿಯೂ ಮತ್ತು ವಿಭಿನ್ನರಾಗಿ ಅವರು ನಡೆದುಕೊಳ್ಳುತ್ತಿದ್ದರು. So Paul is writing to Timothy about his individual responsibility and behavior,
how it should be in such a time. ಈ ರೀತಿಯಾದಂತ ಸಮಯಗಳಲ್ಲಿ ತಿಮೋತಿಯನಾದಂತ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆಂಬುದಾಗಿ ಪೌಲನು ಬರೆಯುತ್ತಿದ್ದಾನೆ. In a time when collective failures are there, ಈ ಒಂದು ಸಮಯಗಳಲ್ಲಿ ಒಟ್ಟಾಗಿ ಜನರು ಅವರು ಸೋಲುತ್ತಿರುವಂತ ಅಥವಾ ನಂಬಿಕೆಯಿಂದ ದೂರ ಹೋಗುತ್ತಿರುವಂತ ಸಮಯದಲ್ಲಿ what is our individual responsibility? ನಾವು ವೈಯಕ್ತಿಕವಾಗಿ ನಮ್ಮ ಒಂದು ಪ್ರತಿಕ್ರಿಯೆ ಹೇಗಿರಬೇಕು? How do we apply the message of this epistle to our life? ನಮ್ಮ ಜೀವಿತದಲ್ಲಿ ಈ ಸಂದೇಶವನ್ನ ನಾವು ಹೇಗೆ ಅದನ್ನ ಅಳವಡಿಸಿಕೊಳ್ಳಬೇಕು? You remember in the book of Daniel, ದಾನಿಯೇಲನ ಪುಸ್ತಕದಲ್ಲಿ ನಾವು ನೋಡುವುದಾದರೆ Israelites have lived in wickedness and they were living in rebellion, and because of that Daniel and some of his friends were taken to Babylon. ದಾನಿಯೇಲ್ ಆ ಒಂದು ಪುಸ್ತಕ ಆ ಒಂದು ಸಮಯದಲ್ಲಿ ಇಸ್ರೇಲ್ ಜನರು ಅವರು ಬಹಳ ಕೆಟ್ಟತನವನ್ನ ದುಷ್ಟತನವನ್ನ ನಡೆಸಿ ಇದ್ದ ಕಾರಣದಿಂದ ಅವರು ಬಾಬಿಲೋನ್ ದೇಶಕ್ಕೆ ಸೆರೆಗಾಗಿ ಹೋದರು. Little later Nebuchadnezzar came and burned their temple, burned their city, and they had nothing left. ಮತ್ತು ನಾವು ನೋಡುತ್ತೇವೆ ನೆಬೂಕದ್ನೆಚ್ಚರನು ಆತನು ಅದಾದ ನಂತರ ಆ ಒಂದು ದೇವಾಲಯವನ್ನ ಜೆರುಸಲೇಂ ಪಟ್ಟಣವನ್ನ ಆತನು ಸುಟ್ಟು ಹಾಕಿದನು. No temple sacrifice, ಆ ಒಂದು ದೇವಾಲಯದಲ್ಲಿ ಯಾವ ಯಜ್ಞಗಳು ನಡೆಯುತ್ತಿರಲಿಲ್ಲ. no priestly ministry, ಯಾಜಕರ ಸೇವೆ ಅಲ್ಲಿಲ್ಲ. In such a time, ಇಂತಹ ಸಮಯದಲ್ಲಿ Daniel and some of his friends were taken to Babylon. ದಾನಿಯೇಲ್ ಮತ್ತು ಆತನ ಕೆಲವು ಸ್ನೇಹಿತರನ್ನ ಅಲ್ಲಿ ಬಾಬಿಲೋನ್ ದೇಶಕ್ಕೆ ಸೆರೆ ಹೋದರು. Collectively things were at the bottom, it hit the bottom. ಈ ಒಂದು ಜನಾಂಗವಾಗಿ ಒಂದು ದೇಶವಾಗಿ ಅಲ್ಲಿ ನಾವು ನೋಡುವುದಾದರೆ ಅವರೆಲ್ಲರೂ ಸಹ ಕುಸಿದು ಹೋಗಿದ್ದರು ಆತ್ಮಿಕವಾಗಿ. But Daniel and his friends stood for the Lord. ಆದರೆ ದಾನಿಯೇಲನು ಮತ್ತು ಆತನ ಸ್ನೇಹಿತರು ಕರ್ತನಿಗೋಸ್ಕರ ದೇವರಿಗೋಸ್ಕರ ನಿಂತರು. So Paul is saying the same thing to Timothy when collectively, you know what will be the condition in chapter 3, 1-5. ಪೌಲನು ಆತನ ತಿಮೋತಿನಿಗೆ ಹೇಳುತ್ತಿದ್ದಾನೆ 3ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದಲ್ಲಿ ನಾವು ನೋಡುವಾಗ ಯಾವ ರೀತಿಯಾಗಿ ಜನರು ಇರುತ್ತಾರೆ ಕೊನೆ ದಿವಸಗಳಲ್ಲಿ ಅಥವಾ ಕಡೆ ದಿವಸಗಳಲ್ಲಿ ಎಂಬುದಾಗಿ ನೋಡುವಾಗ that was happening in the churches. ಆಗ ಅದು ಸಭೆಗಳಲ್ಲಿ ಅಲ್ಲಿ ಆಗುತ್ತಿತ್ತು. And he's telling ಭಕ್ತಿಯ ವೇಷವಾಕುವರು, a form of godliness. ಭಕ್ತಿ ವೇಷವನ್ನು ಹಾಕಿಕೊಂಡಂತ ಜನರಿರುತ್ತಾರೆ. In that time Paul is writing to Timothy as an individual, what is his responsibility? ಆದರೆ ಪೌಲನು ಆತನು ತಿಮೋತಿಯನಿಗೆ ವೈಯಕ್ತಿಕವಾದಂತ ಒಬ್ಬ ವಿಶ್ವಾಸಿಯ ಪ್ರತಿಕ್ರಿಯೆ ಹೇಗಿರಬೇಕು ಎಂಬುದಾಗಿ ಆತನು ಬರೆಯುತ್ತಿದ್ದಾನೆ. You know that dear brothers and sisters, that is the day that you and I are living in. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಂತಹ ಸಮಯದಲ್ಲಿಯೇ ನಾವು ಜೀವಿಸ್ತಾ ಇದ್ದೇವೆ. In the epistle of Jude, verse 20 and 21, we are reminded what we should do when collectively the churches and God's people fail. ಯೂದನ ಪತ್ರಿಕೆ 20, 22, 23ರಲ್ಲಿ ನಾವು ಸಭೆಯು ಒಟ್ಟಾರೆಯಲ್ಲಿ ಅದು ಸೋಲುತ್ತಿರುವಂತಹ ಸಮಯದಲ್ಲಿ ನಮ್ಮ ಪ್ರತಿಕ್ರಿಯೆ ಹೇಗಿರಬೇಕು ವೈಯಕ್ತಿಕವಾಗಿ ಎಂಬುದಾಗಿ ಅಲ್ಲಿ ತಿಳಿಸುತ್ತಿದ್ದಾನೆ. We will read that Jude 20 and 21. 20, 21 ನಾವು ಓದಿಕೊಳ್ಳೋಣ. ಯೂದನ ಪತ್ರಿಕೆ 20 ಮತ್ತು 21 ನಾವು ಓದಿಕೊಳ್ಳೋಣ. ಪ್ರಿಯರೇ, ನೀವಾದರೂ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಭಕ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡುತ್ತಾ ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಎದುರು ನೋಡುತ್ತಾ ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. The same thing that Paul is writing to Timothy, here Jude is writing to believers at the end days. ತಿಮೋತಿಯನಿಗೆ ಪೌಲನು ಹೇಳುವಂತ ವಿಷಯವನ್ನೇ ಯೂದನು ವಿಶ್ವಾಸಿಗಳಿಗೆ ಕಡೆ ದಿವಸಗಳಲ್ಲಿ ಇರುವಂತ ವಿಶ್ವಾಸಿಗಳಿಗೆ ತಿಳಿಸುತ್ತಿರುವಂತ ವಿಷಯ. You build yourself in your most holy faith. ನೀವಾದರೂ ಪ್ರಿಯರೇ ನಿಮಗಿರುವ ಅತಿ ಪರಿಶುದ್ಧವಾದ ಕ್ರಿಸ್ತ ನಂಬಿಕೆಯನ್ನು ಆಧಾರ ಮಾಡಿಕೊಂಡು ಬೆಳೆಯಿರಿ ಎಂಬುದಾಗಿ. It is a personal responsibility when everything else is failing. ಒಟ್ಟಾರೆಯಾಗಿ ಎಲ್ಲವೂ ಕೂಡ ಅದು ಸೋಲುತ್ತಿರುವ ಸಮಯದಲ್ಲಿ ವೈಯಕ್ತಿಕವಾಗಿ ನಮಗಿರುವಂತ ಈ ಜವಾಬ್ದಾರಿಕೆ. Pray in the Holy Spirit. ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿರಿ. Keep yourself in the love of God. ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ. Wait for the mercy of the Lord. In other words,
the rapture, the coming of the Lord. ಕರ್ತನಾದ ಯೇಸು ಕ್ರಿಸ್ತನ ತಿರುಗಿ ಬರೋಣದ ಕುರಿತಾಗಿ ನೀವು ಅದನ್ನ ಎದುರು ನೋಡುತ್ತಾ ಇರ್ರಿ ಎಂಬುದಾಗಿ. See, a similar letter is 2 Timothy. ಈ ರೀತಿಯಾದಂತ ಮಾತುಗಳಿರುವಂತ ಪತ್ರಿಕೆ 2 ತಿಮೋತಿ ಆಗಿದೆ. How do we apply this in our life? ನಮ್ಮ ಜೀವಿತದಲ್ಲಿ ಹೇಗೆ ಇದನ್ನು ಅಳವಡಿಸಿಕೊಳ್ಳಬೇಕು? 2 Timothy also brings us to face the reality of death. ಈ ಒಂದು ಸಾವಿನ ಒಂದು ನಿಜತ್ವವನ್ನ ಯಾವ ರೀತಿಯಾಗಿ ನಾವು ಎದುರಿಸಬೇಕು ಎಂಬುದಾಗಿ ಅದು ನಮ್ಮನ್ನು ಸಿದ್ಧಪಡಿಸುತ್ತದೆ. Paul knew that his time has come, he is going to depart. ಪೌಲನಿಗೆ ಅದು ತಿಳಿದಿತ್ತು, ಆತನ ಸಮಯ ಹೋಗುವುದಕ್ಕೆ ಬಂದಿದೆ ಎಂಬುದಾಗಿ. We are living in a coronavirus time. ನಾವೀಗ ಕೊರೋನಾ ಸಮಯದಲ್ಲಿದ್ದೇವೆ. Have we ever considered about our actions when we may be living in the last days? ನಾವು ನಮ್ಮ ಸಂಗತಿಗಳನ್ನ ನಾವು ಸರಿಪಡಿಸಿಕೊಂಡಿದ್ದೇವೋ, ನಾವು ಯಾವಾಗ ಬೇಕಾದ್ರೂ ಈ ಲೋಕವನ್ನ ಬಿಟ್ಟು ಹೋಗಬಹುದು ಎಂಬುದಾಗಿರುವಂತ. When we are faced with death, how will we respond? ನಾವು ಸಾವನ್ನ ನಾವು ಎದುರಿಸುವಾಗ ನಾವು ಯಾವ ರೀತಿಯಾಗಿ ನಾವು ಪ್ರತಿಕ್ರಿಯೆ ಮಾಡುತ್ತೇವೆ? Read 2 Peter 1:14. 2 ಪೇತ್ರ 1:14 ಓದಿಕೊಳ್ಳೋಣ. 2 Peter 1:14. 2 ಪೇತ್ರ 1:14. ಯಾಕೆಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನಗೆ ತಿಳಿಸಿದ ಪ್ರಕಾರ ಈ ಗುಡಾರವನ್ನ ಕಿತ್ತು ಹಾಕುವ ಕಾಲ ಬೇಗನೆ ಬರುತ್ತದೆಂದು ಬಲ್ಲೆನು. See, Peter is also writing the same thing, that my departure time has come. ಪೇತ್ರನು ಸಹ ಅದನ್ನೇ ತಿಳಿಸುತ್ತಿದ್ದಾನೆ, ಅಂದ್ರೆ ನಾನು ಬೇಗನೆ ಹೋಗುವಂತ ಕಾಲ ಬಂದಿದೆ ಎಂಬುದಾಗಿ. In John 21, the Lord told how Peter will die. ಯೋಹಾನ ಬರೆದ ಸುವಾರ್ತೆಯಲ್ಲಿ 21ನೇ ಅಧ್ಯಾಯದಲ್ಲಿ ಪೇತ್ರನು ಯಾವ ರೀತಿಯಾಗಿ ಸಾಯುತ್ತಾನೆಂಬುದಾಗಿ ಆಗಲೇ ತಿಳಿಸಿದನು. When he was put in Roman prison by Herod, ಹೇರೋದನು ಆತನು ಆ ಪೇತ್ರನ ಒಂದು ಸೆರೆಮನೆಯಲ್ಲಿ ಆತನನ್ನು ಹಾಕಿದಾಗ, in Acts chapter 12, ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ we read that there were soldiers guarding him. He was probably chained to some of them. ಅಲ್ಲಿ ಸೈನಿಕರು ಆತನನ್ನ ಕಾಯುತ್ತಿದ್ದರು ಮತ್ತು ಆತನಿಗೆ ಸರಪಣಿ ಇರುವಂತದ್ದಾಗಿತ್ತು ಎಂಬುದಾಗಿ ನೋಡುತ್ತೇವೆ. We read that when the angel came to wake him up, he was sound asleep. ಅಲ್ಲಿ ದೇವದೂತನು ಆತನನ್ನ ಎಬ್ಬಿಸುವುದಕ್ಕೆ ಬಂದಾಗ ಆತನು ಚೆನ್ನಾಗಿ ನಿದ್ರೆ ಮಾಡುತ್ತಿದ್ದನು. Herod was going to execute him the next day. ಹೆರೋದನು ಮುಂದಿನ ದಿವಸದಲ್ಲಿ ಆತನನ್ನ ಕೊಂದು ಹಾಕುವುದಕ್ಕಿದ್ದನು. How can a person sleep? ಯಾವ ರೀತಿಯಾಗಿ ಆ ರಾತ್ರಿ ನಿದ್ರೆ ಮಾಡುವುದಕ್ಕೆ ಸಾಧ್ಯ? But he took the Lord's word and he knew that he is not going to die now, but he will die at the end, as the Lord told him in John 21. ಆತನು ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ತಿಳಿಸಿದ ಮಾತನ್ನ ಆತನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಂಬಿದ್ದನು. ಆತನು ಈಗ ಸಾಯೋದಕ್ಕೆ ಅದು ಸಮಯವಲ್ಲ, ಮುಂದೆ ಅದು ಸಾಯುವಂತ ಸಮಯ ಎಂಬುದಾಗಿ. But when Peter was writing the 2 Peter epistle, he is telling, I am going to depart from this tent. My putting away of this tent is coming. ಆದರೆ ಪೇತ್ರನು 2ನೇ ಪತ್ರಿಕೆಯನ್ನ ಬರೆಯುವಾಗ, ನನ್ನ ಒಂದು ಗುಡಾರವು ಕಿತ್ತು ಹಾಕುವಂತ ಸಮಯ ಬಂದಿದೆ ಎಂಬುದಾಗಿ ನಾನು ಬಲ್ಲೆನು ಎಂದು ತಿಳಿಸುತ್ತಾನೆ. Paul is saying the same thing to young Timothy. ಪೌಲನು ಸಹ ಯವನಸ್ಥ ತಿಮೋಥಿಯನಿಗೆ ಅದನ್ನೇ ತಿಳಿಸುತ್ತಿದ್ದಾನೆ. So this 2 Timothy study is a very instructive and profitable to us if we understand the background. ಈ ಹಿನ್ನೆಲೆ ಎಲ್ಲವನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದ್ರೆ, ಈ ಪತ್ರಿಕೆಯನ್ನ ಓದಿ ಅಧ್ಯಯನ ಮಾಡುವಾಗ ಅದು ಇನ್ನೂ ಹೆಚ್ಚಾಗಿ ನಮಗೆ ಆಶೀರ್ವಾದವನ್ನ, ಲಾಭವನ್ನ ಕೊಡುತ್ತದೆ. Paul's mind was not on himself. ಪೌಲನ ಮನಸ್ಸು ತನ್ನ ಮೇಲೆ ಅದಿರಲಿಲ್ಲ. He was not dwelling on the injustice that had fallen on him. ಆತನ ಮೇಲೆ ಬಂದಿರುವಂತ ಅನ್ಯಾಯವ ಕುರಿತಾಗಿ ಆತನು ಮನಸ್ಸಿಡಲಿಲ್ಲ. How many believers, when problem comes, they question God? ಅನೇಕ ವಿಶ್ವಾಸಿಗಳು, ಎಷ್ಟು ಜನರು ಅವರು ಒಂದು ಸಮಸ್ಯೆ ಬಂದರೆ ದೇವರನ್ನ ಅವರು ಸವಾಲಿಗೆ ಒಳಗ ಮಾಡುತ್ತಾರೆ, ಪ್ರಶ್ನೆ ಕೇಳುತ್ತಾರೆ. Instead, Paul was trusting God. ಆದರೆ ಪೌಲನಾದರೂ ತಾನು ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡಂತವನಾಗಿದ್ದನು. He knew that he was a prisoner of Jesus Christ. ಆತನಿಗೆ ತಿಳಿದಿತ್ತು ಆತನು ಕ್ರಿಸ್ತನಿಗೆ ಸೆರೆಮನೆಯವನಾದನು ಎಂಬುದಾಗಿ. He never called him Nero's
or Roman prisoner. ಆತನೆಂದಿಗೂ ರೋಮ್ ಅಥವಾ ನೀರೋಗೆ ನಾನು ಸೆರೆಮನೆಯವನಾಗಿದ್ದೇನೆ ಅಥವಾ ಸೆರೆಯವನಾಗಿದ್ದೇನೆ ಎಂಬುದಾಗಿ ತಿಳಿಸುವುದಿಲ್ಲ. He knew God placed him where God wanted him. ಆತನಿಗೆ ತಿಳಿದಿತ್ತು ದೇವರು ಆತನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ. This aging apostle prematurely became old because of all that he received for Christ and the gospel. He turned his attention to others at this time. ಒಂದು ಕ್ರಿಸ್ತನಿಗೂ ಸುವಾರ್ತೆಗೂ ನಿಮಿತ್ತವಾಗಿ ಆತನು ತಾಳಿದಂತ ಎಲ್ಲಾ ಕಷ್ಟ ಹಿಂಸೆಗಳು ಆ ಕಾರಣದಿಂದ ಆತನು ಬೇಗನೆ ಆತನು ವಯಸ್ಸಾಗಿ ಆತನಿಗೆ ಆಯ್ತು. ಆದರೂ ಸಹ ಆ ಸಮಯದಲ್ಲಿ ಇತರರ ಮೇಲೆ ತನ್ನ ಮನಸ್ಸನ್ನ ಇಟ್ಟಿರುವುದನ್ನು ನೋಡುತ್ತೇವೆ. How much like our Lord Jesus Christ on the cross. ಆತನು ಕ್ರಿಸ್ತನು ಯಾವ ರೀತಿಯಾಗಿ ಶಿಲುಬೆ ಮೇಲೆ ಆತನು ತೋರಿದಂತ ಪ್ರೀತಿಯನ್ನ ಆತನು ತೋರುತ್ತಿದ್ದಾನೆ ನೋಡಿರಿ. Paul's mind was on the church and his spiritual son Timothy. ಪೌಲನ ಒಂದು ಮನಸ್ಸು ಸಭೆಯ ಮೇಲೆಯೂ ತನ್ನ ಆತ್ಮಿಕ ಮಗನಾದ ತಿಮೋತಿಯನ ಮೇಲೆ ಅದು ಇತ್ತು. Brothers and sisters, do we have such value for the local church? ನಮಗೆ ಸ್ಥಳೀಯ ಸಭೆಯ ಮೇಲೆ ಈ ರೀತಿಯಾದಂತ ಕಾಳಜಿ ಇದೆಯೋ? Do we have such commitment to the Lord Jesus? ಕರ್ತನಾದ ಯೇಸು ಕ್ರಿಸ್ತನಿಗೆ ಆ ರೀತಿಯಾದಂತ ಸಮರ್ಪಣೆ ನಮ್ಮ ಮಧ್ಯದಲ್ಲಿ ಇದೆಯೋ? I'm going to close my introduction matter here. ಇಲ್ಲಿ ನಾನು ಈ ಒಂದು ಪರಿಚಯವನ್ನ ಹಿನ್ನೆಲೆಯನ್ನ ನಾನು ಮುಗಿಸುತ್ತಿದ್ದೇನೆ. There are two admonition Paul is given to Timothy in this epistle. ಈ ಪತ್ರಿಕೆಯಲ್ಲಿ ಪೌಲನು ತಿಮೋತಿಯನಿಗೆ ಎರಡು ಸಂಗತಿಗಳನ್ನ ಆತನು ತಿಳಿಸುತ್ತಿದ್ದಾನೆ. One we saw in 2:15. 2:15 ನಾವು ಅದನ್ನ ನಾವು ನೋಡಿದ್ದೇವೆ. Be a worker that need not be ashamed. ಅವಮಾನಕ್ಕೆ ಗುರಿಯಾಗದ ಒಬ್ಬ ಸೇವಕನನ್ನಾಗಿ ನೀನು ನೋಡಿಕೋ ಎಂಬುದಾಗಿ. Secondly, he says in chapter 4, 1-4, preach the word. 4ನೇ ಅಧ್ಯಾಯದಲ್ಲಿ 2ನೇ ಸಂಗತಿ ಆತನು ತಿಳಿಸುವುದೇನೆಂದ್ರೆ ದೇವರ ವಾಕ್ಯವನ್ನ ಬೋಧಿಸು ಎಂಬುದಾಗಿ. Understand the sense of the importance of sharing the word of God, rightly dividing and sharing it in these days. ಈ ಒಂದು ಕಾಲಘಟ್ಟಗಳಲ್ಲಿ ಸರಿಯಾದಂತ ವಾಕ್ಯವನ್ನ ವಿಭಾಗಿಸಿ ಉಪದೇಶ ಮಾಡುವಂತದ್ದು ಎಷ್ಟು ಮುಖ್ಯ ಎಂಬುದಾಗಿ ನೋಡಿರಿ. When most of the Christendom has left the word of God, we have a responsibility to preach the word. ಈ ಒಂದು ಅನೇಕ ಕ್ರೈಸ್ತ ಪಂಗಡಗಳು ದೇವರ ವಾಕ್ಯವನ್ನ ತಿರಸ್ಕರಿಸಿ ತಮ್ಮದೇ ಆದಂತ ಸಂಗತಿಗಳನ್ನ ತಿಳಿಸುವಾಗ ನಮಗಾದರೂ ಸತ್ಯವಾಕ್ಯವನ್ನ ಸರಿಯಾಗಿ ವಿಭಾಗಿಸಿ ನಾವು ಅದನ್ನ ತಿಳಿಸುವುದಕ್ಕೆ ನಮಗೆ ಜವಾಬ್ದಾರಿಕೆ ಇದೆ. Is a call to faithfulness and commitment to the Lord in this epistle. ಈ ಪತ್ರಿಕೆಯಲ್ಲಿ ಕರ್ತನಿಗಾಗಿ ನಂಬಿಗಸ್ತರಾಗಿ ಜೀವಿಸುವಂತ ಒಂದು ಕರೆಯುವಿಕೆಯಾಗಿದೆ. Like I said, Timothy, when he got this letter, the news about Paul going to be departing as a martyr, how would he have taken that letter? ಈ ಪತ್ರಿಕೆಯನ್ನ ತಿಮೋತಿಯನು ಈಗಾಗಲೇ ನಾವು ನೋಡಿದ ಹಾಗೆ ಪೌಲನು ಇನ್ನೇನು ರಕ್ತಸಾಕ್ಷಿಯಾಗಿ ಸಾಯುವುದಕ್ಕಿರುವಂತ ಒಬ್ಬ ವ್ಯಕ್ತಿಯಾಗಿ ಆತನು ಈ ಪತ್ರಿಕೆಯನ್ನ ತೆಗೆದುಕೊಂಡು ಆತನು ಓದುವಾಗ ಆತನ ಒಂದು ಮನಸ್ಸು ಹೇಗಿರುತ್ತಿತ್ತು ಎಂಬುದಾಗಿ. May God speak to each one of us to learn from this and have a real commitment in our life for the Lord. ಕರ್ತನಿಗೋಸ್ಕರ ಈ ಪತ್ರಿಕೆಯಿಂದ ನಾವು ಎಲ್ಲಾ ವಿಷಯಗಳನ್ನ ನಾವು ಕಲಿತು ನಾವು ಆತನಿಗೋಸ್ಕರ ಜೀವಿಸುವವರಾಗಿ ನಾವು ಕಾಣಿಸುವವರಾಗಿರೋಣ. Persecution outside, ಹೊರಗಿನಿಂದ ಹಿಂಸೆಯು, inside departure from the truth. ಒಳಗೆ ಸಭೆಯೊಳಗೆ ಸತ್ಯದಿಂದ ದೂರ ಹೋಗುತ್ತಿರುವಂತ ಸ್ಥಿತಿ. Of course, maybe we don't have persecution like that personally for us. ನಮಗೆ ವೈಯಕ್ತಿಕವಾಗಿ ಆ ರೀತಿಯಾದಂತ ಒಂದು ಕಷ್ಟ ಹಿಂಸೆಗಳು ಪೌಲನು ಹಾದು ಹೋದ ಹಾಗೆ ನಮಗೆ ಇಲ್ಲದೆ ಇರಬಹುದು. But it is happening around. ಆದ್ರೆ ಆ ರೀತಿಯಾಗಿ ಆಗುತ್ತಾ ಉಂಟು ನಮ್ಮ ಸುತ್ತಲೂ. There are many people who are suffering for the Lord. ಕರ್ತನಿಗೋಸ್ಕರ ಅನೇಕರು ಹಿಂಸೆಗೆ ಒಳಗಾಗುತ್ತಿದ್ದಾರೆ. But how is our life? ಆದ್ರೆ ನಮ್ಮ ಜೀವಿತವು ಹೇಗಿದೆ? So may the Lord stir our hearts to study this epistle and rekindle our commitment for the Lord. ಕರ್ತನಿಗೋಸ್ಕರ ನಾವು
ತಿರುಗಿ ಸರಿಯಾದಂತ ಸಮರ್ಪಣೆಯನ್ನ ಮಾಡುವುದಕ್ಕೆ ಈ ಪತ್ರಿಕೆಯ ಅಧ್ಯಯನವು ದೇವರು ತಾನೇ ನಮ್ಮನ್ನ ಸಹಾಯಿಸಲಿ. May God's name be glorified. Thank you.